ರೈತನಾಡು ಡಿಜಿಟಲ್ ಟಿವಿಗೆ ಸ್ವಾಗತ. ರಾಜ್ಯ ಸರ್ಕಾರ ಮಾರ್ಚ್ 6ರಂದು ಮಂಡಿಸಲಿರುವ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯ ರೈತದ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಇಂಗಲ್ಕುಪ್ಪೆ ಕೃಷ್ಣೇಗೌಡ ಅವರು ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ನಗರದ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ನಡೆದ ರಾಜ್ಯವ್ಯಾಪಿ ರೈತರ ಸಭೆಯಲ್ಲಿ ಅವರು ಈ ಒಕ್ಕೊರಲಿನ ಒತ್ತಾಯ ಮಾಡಿದರು. ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಒಂದು ಬಾರಿ ಅವರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿದರೆ ಅವರು ಚೇತರಿಸಿಕೊಳ್ಳುತ್ತಾರೆ ಎಂದು ಆಗ್ರಹಿಸಿದರು. 6ನೇ ತಾರೀಕು ಬಜೆಟ್ ಏನು ಮಂಡನೆ ಮಾಡ್ತಾರೆ ಸನ್ಮಾನ್ಯ ಗೌರವಿತ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ. ನಾನು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ನಮ್ಮ ಸ್ಫೂರ್ತಿ, ಅವರು ನಮ್ಮ ಗುರುಗಳು. ನಾನು ರೈತ ಸಂಘದಲ್ಲಿದ್ದೆ. ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ನಮಗೆ ಪ್ರೇರಣೆ ಅಂತ ಹೇಳ್ತಾರೆ. ಅದರಿಂದಾಗಿ ಇಂದು ಸಿದ್ದರಾಮಯ್ಯನವರು ಇನ್ನು ಯಾವತ್ತು ಮುಖ್ಯಮಂತ್ರಿ ಆಯ್ತಾರೆ ಅನ್ನೋ ಗೊತ್ತಿಲ್ಲ. ಮುಖ್ಯಮಂತ್ರಿ ಅವಧಿ ಅವ್ರಿಗೆ ಸಿಕ್ಕಿದೆ 2 ಸಲ. ಜೊತೆಗೆ ಇದು ಕೊನೆಯ ಬಜೆಟ್ ಅಂತ ಮಂಡನೆ ಮಾಡ್ತೀನಿ ಅಂತ ಅವರೇ ಎಲ್ಲ ಕಡೆ ಹೇಳ್ಕೊಂಡಿದ್ದಾರೆ. ಅದರಿಂದಾಗಿ ಅವರೇನಾರ ಈ ಭೂಮಿ ತಾಯಿ ಮೇಲೆ ಹುಟ್ಟಿ ಬೆಳೆದು ರೈತರು ಋಣ ತೀರಿಸಬೇಕು ಅಂತಂದರೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಈ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಅವತ್ತು ಅವರು ನಂಜುಂಡಸ್ವಾಮಿಯವ್ರ ಶಿಷ್ಯ, ನಾನು ರೈತ ಸಂಘದಿದ್ದೆ ಅಂತ ಹೇಳ್ಕೊಳ್ಳಿಕ್ಕೆ ಅವ್ರಿಗೆ ಹೆಮ್ಮೆಯಿಂದ ಹೇಳ್ಕೋಬೋದಂತ ಈ ಸಭೆ ಮುಖಾಂತರ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ. ಜೊತೆಗೆ ಈಗೇನು ಈ ರಾಜ್ಯ ಸರ್ಕಾರ 56,000 ಹುದ್ದೆಗಳನ್ನ ನೇಮಕ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದೆ. ಕಡಿಮೆ ಅಂದರೆ 2.5 ಲಕ್ಷ 3 ಲಕ್ಷ ಜನ ನಿರುದ್ಯೋಗಿಗಳಿಗೆ ಕೆಲಸ ಕೊಡಬೇಕು, ಸರ್ಕಾರಿ ಕೆಲಸನ. ಈಗ ಜೊತೆಗೆ ಏನು ಬಗರ್ಗುಂ ಭೂಮಿ ಹೋದ ಸರ್ಕಾರದ ಇದ್ದಾಗ ಅರ್ಜಿ ಹಾಕಿಸ್ತಲ್ಲ, ನಿಮಗೆ ದುರಸ್ಪೋರ್ಟ್ ಮಾಡಿಕೊಡ್ತೀವಿ ಅಂತೇಳಿ, ಅದನ್ನು ಇನ್ನೂ ನೀವು ಜಾರಿ ಮಾಡೋಕ್ಕಾಗಿಲ್ಲ. ಆಯ್ತು, ಈಗ ನೀವು ಮಾಡಿದವ್ರು ಪರವಾಗಿಲ್ಲ. 26-27ನೇ ಸಾಲಿನಲ್ಲಿ ಬಗರ್ಗುಂ ಭೂಮಿನ ರೈತರಿಗೆ ಮಂಜೂರು ಮಾಡಬೇಕು. ಜೊತೆಗೆ ಇಡೀ ರಾಜ್ಯದಲ್ಲಿ ಏನು ಈ ಸರ್ಕಾರ 1 to 5 ಆದೇಶ ಮಾಡಿ ದುರಸ್ತು ಕೋಡ್ ಮಾಡಿ ಅಂತ ಏನು ಈ ರೆವಿನ್ಯೂ ಮಂತ್ರಿಗಳು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಏನು ಆದೇಶ ಮಾಡಿದ್ರು, ಆ ರೀತಿಯಾಗಿ ಶಕ್ತಿವಂತರಿಗೆ ಮಾತ್ರ ರೆವಿನ್ಯೂ ಇಲಾಖೆಯಲ್ಲಿ ದುರಸ್ತು ಕೋಡ್ 1 to 5 ಆಗಿ ದುರಸ್ತು ಕೋಡ್ ಮಾಡ್ತಾವ್ರೆ. ಬಡವರು, ನಿರ್ಗತಿಕರು, ಅಲ್ಪಸಂಖ್ಯಾತರು, ದಲಿತರು, ಕೂಲಿ ಮಾಡುವಂಥ ರೈತರು, ಕಡು ಬಡ ರೈತರದು 1 to 5 ಮಾಡಿ ದುರಸ್ತು ಕೋಡ್ ಮಾಡ್ತಾ ಇಲ್ಲ. ಏನು ಶಕ್ತಿವಂತರಿದ್ರು ಅವ್ರ ಹತ್ರ VARIಗಳ ಮೂಲಕ ಲಕ್ಷ ವಸೂಲಿ ಮಾಡಿ ಇವತ್ತು ಈ ಸರ್ಕಾರಕ್ಕೆ ಒಂದು ರೆವಿನ್ಯೂ ಇಲಾಖೆ ದೊಡ್ಡ ಭ್ರಷ್ಟಾಚಾರ ಅಂತೇಳಿ ಈ ರಾಜ್ಯದ ರೈತರು ಏನು ಅಳಲು ತೊಡ್ಕೊತಿದ್ದಾರೆ. ಸರ್ಕಾರ ಗಮನಕ್ಕೆ ಬಂದಿದ್ರೂ ಕೂಡ ಕಂಡ್ರು ಕಾಣದಂಗೆ ನೀವು ಕುರ್ಚಿ ಕಾಳಗ ಮಾಡ್ಕೊಂಡು ಇವತ್ತೇನು ಈ ರಾಜ್ಯದ ರೈತರನ್ನ ಮತ್ತು ಈ ರಾಜ್ಯದ 7 ಕೋಟಿ ಕನ್ನಡಿಗರನ್ನ ಮರೆತು ನೀವು ಕುರ್ಚಿ ಆಸೆ ಇಟ್ಕೊಂಡು ನೀವು ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಏನೇನು ಮಾಡಬೇಕು ಮಾಡ್ತಾ ಇದ್ರಿ ಹೊರತು ಈ ರಾಜ್ಯದ ರೈತರನ್ನ ಹಿತ ಕಾಯೋದ್ರಲ್ಲಿ ನೀವು ವಿಫಲವಾಗಿದ್ರಿ. ಜೊತೆಗೆ ಈ ಸರ್ಕಾರಕ್ಕೆ ಒಂದು ಸ್ವಲ್ಪನಾರು ಕಿಂಚಿತ್ ಗೌರವ ಇದ್ರೆ, ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ರೆವಿನ್ಯೂ ಇಲಾಖೆಗೆ ಕೂಡಲೇ ಲಗಾಮ ಹಾಕಬೇಕು. ಇಲ್ಲ ಅಂತ ಅಂದರೆ ಪ್ರತಿಯೊಂದು ತಾಲೂಕು ಆಫೀಸ್ ಹತ್ರ ರೈತರುಗಳು ತುಂಬ ವಿಕೋಪಕ್ಕೆ ಇಳ್ಕೊಂಡು ಯಾವ ಮಟ್ಟಕ್ಕೆ ಇಳಿತಾರೆ ಅಂತಂದರೆ, ಧಾರವಾಡದಲ್ಲಿ ಮೊನ್ನೆ ನಿರುದ್ಯೋಗಿಗಳು ಏನು ಬೀದಿಗಳು ಗಲಾಟೆ ಮಾಡಿದ್ರು, ಅದರಿಂದ 100ರಷ್ಟನ್ನ ನೊಂದ ಕುಟುಂಬಗಳು, ರೈತ ಕುಟುಂಬಗಳು ಬೀದಿಗಿಳಿದು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ನಾನು ನಿಮ್ಮ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂದವರೇ. ಜೊತೆಗೆ ಮೈಸೂರು ಇಡೀ ವಿಶ್ವ ಕಂಡಂಥ ಅರಮನೆ ನಗರಿ. ಆ ಅರಮನೆ ನಗರಿನಲ್ಲಿ ದೇಶ ವಿದೇಶಗಳಿಂದ
ಬಡವ್ರ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು, ರೈತರ ಮಕ್ಕಳು, ಆಟೋ ಚಾಲಕರ ಮಕ್ಕಳು, ಆಟೋ ಮಾಲಕರ ಮಕ್ಕಳು, ತರಕಾರಿ ಬೀದಿ ವ್ಯಾಪಾರಿಗಳು ಮಾಡುವಂಥ ಮಕ್ಕಳುಗಳು ಇವತ್ತು ಹೈಯೆಸ್ಟ್ ಮಾರ್ಕ್ಸ್ನ ತಗೊಂಡು ಗೌರ್ಮೆಂಟ್ ಸೀಟ್ಗಳನ್ನ ತಗೊಂಡು ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಗಿರಣಿ ಅಂಗಡಿ ಥರ ಇವತ್ತು ಮಾದಕ ದ್ರವ್ಯ ವಸ್ತು ಸಿಕ್ಕಿ ಇವತ್ತು ವಿದ್ಯಾರ್ಥಿ ಭವಿಷ್ಯವನ್ನೇ ಬಲಿ ತಗೊಳ್ಳುತ್ತಿರುವಂಥ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಈಗಾಗಲೇ ಪೊಲೀಸ್ ಇಲಾಖೆ ತುಂಬ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾವು ಕರ್ತವ್ಯನ ಮಾಡ್ತಾರೆ ನೋಡ್ತಾ ಇದ್ದೀವಿ. ಆದರೆ ಯಾರೋ ಥರ್ಡ್ ಪರ್ಸನ್ಗಳು ಇಟ್ಕೊಂಡು ಇವ್ರು ಜೈಲಿಗೆ ಕಳಿಸೋದಲ್ಲ. ಈ ಸರ್ಕಾರ ಮತ್ತು ಈ ರಾಜ್ಯದ ಹೋಮ್ ಮಿನಿಸ್ಟ್ರು, IGDGP ಸಲೀಂ ಸಾಹೇಬರು ಯಾರೋ ಅಮಾಯಕರನ್ನೆಲ್ಲ ಜೈಲಿಗೆ ಕಳಿಸೋದು. ಇದರಿಂದ ಯಾರವ್ರೆ? ಇದ್ರ ಕಿಂಗ್ ಪಿನ್ ಯಾರು? ಪ್ರತಿ ವಾರದಲ್ಲಿ 10 ಕೋಟಿ, 50 ಕೋಟಿ, 100 ಕೋಟಿ ಇದು ಮಾದಕ ವಸ್ತು ಮೈಸೂರಿನಲ್ಲಿ ಜಪ್ತಿ ಮಾಡ್ತಿದ್ದಾರೆ ಶ್ರೀಮಾ ಲಟ್ಕರ್ ಅವರ ಅಧ್ಯಕ್ಷತೆಯಲ್ಲಿ. ಇದು ಕಿಂಗ್ ಪಿನ್ ಯಾರು? ಇದನ್ನ ರೈಡ್ ಮಾಡಿದಾಗ ಯಾವ ಭ್ರಷ್ಟ ರಾಜಕಾರಣಿಗಳು, ಯಾವ ಭ್ರಷ್ಟ ಪುಡಾರಿಗಳು ಇಂಥ ಒಂದು ಕಿಂಗ್ ಪಿನ್ಗಳನ್ನ ರಕ್ಷಣೆ ಮಾಡ್ತಾವ್ರೆ. ಅದು ಕೂಡಲೇ ವಿಶೇಷವಾಗಿ CBI ತಪ್ಪು CID ಕೊಟ್ಟು ತನಿಖೆ ಮಾಡಿಸ್ಬೇಕು ಅಂತ ಇವತ್ತು ರಾಜ್ಯ ಸರ್ಕಾರಕ್ಕೆ 6ನೇ ತಾರೀಕು ಬರುವಂಥ ಅಧಿವೇಶನ, ಏನು ಬಜೆಟ್ ಮಂಡನೆ ಅಧಿವೇಶನ ಇದೆ, ಅದರಲ್ಲಿ ನಾವು ವಿರೋಧ ಪಕ್ಷದವ್ರನ್ನ ಭೇಟಿ ಮಾಡಿ ನಮ್ಮ ಕರ್ನಾಟಕ ರಾಜ್ಯ ರೈತ ಬಣದ ವತಿಯಿಂದ ರಾಜ್ಯದ 7 ಕೋಟಿ ಕನ್ನಡಿಗರ ಪರವಾಗಿ, ಈ ರಾಜ್ಯದ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ರಾಜ್ಯಪಾಲರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡಿ ಇದನ್ನು ಚರ್ಚೆ ಮಾಡಿ ಈ ಯುವ ಪೀಳಿಗೆಯನ್ನು ಇವರು ಕಾಪಾಡಲಿಲ್ಲ ಅಂತಂದರೆ ಇನ್ನೇನು ಉಳಿಸಿಕ್ಕಾಗೋದಿಲ್ಲ. ಈ ಮೈಸೂರಿನಲ್ಲಿ, ಈ ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಸಂಪೂರ್ಣವಾಗಿ ಸೋತೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಸಂಪೂರ್ಣವಾಗಿ ಗುಪ್ತಚರ ಇಲಾಖೆ ಸತ್ತೋಗಿದೆ ಈ ರಾಜ್ಯದಲ್ಲಿ. ನೀವೇನಾದರೂ ನೀವು ಸರಿಯಾಗಿ ಇದರಿಂದ ಯಾರವ್ರೆ, ಇದು ಹುನ್ನಾರ ಯಾರವ್ರೆ ನೀವು ಹುಡುಕಿ ನೀವೇನಾದರೂ ತಪ್ಪಿಸೋದನ್ನ ಜೈಲಿಗೆ ಕಟ್ಟಲಿಲ್ಲ ಅಂತಂದರೆ ಪ್ರತಿಯೊಬ್ಬರ ಮನೆ ಯುವಕರು ಕೂಡ ಈ ಡ್ರಗ್ಸ್ ಮಾಫಿಯಾಗಿ ಬಿದ್ದು ಅವ್ರ ಜೀವನವನ್ನು, ಸುಂದರವಾದ ಜೀವನವನ್ನು ಹಾಳು ಮಾಡ್ಕೊಂಡು ವಿದ್ಯಾರ್ಥಿ ಭವಿಷ್ಯನೇ ಇಲ್ಲದಂಗೆ ನಮ್ಮ ರಾಜ್ಯ ಆಗೋದ್ರಲ್ಲಿ ನೋ ಡೌಟ್ಸ್. ಅದರಿಂದಾಗಿ ಮಾನ್ಯ G. ಪರಮೇಶ್ವರ್ ಅವರು, ರಾಜ್ಯದ ಗೌರವಯುತ ಹೋಮ್ ಮಿನಿಸ್ಟ್ರು ಮತ್ತು ಈ ಸರ್ಕಾರ ಮತ್ತು IGDGP ಸಲೀಂ ಅವರು ಕೂಡಲೇ ಇದರ ಬಗ್ಗೆ ಸೂಕ್ತವಾದ ತಂಡವನ್ನು ರಚನೆ ಮಾಡಿ ಇದರಿಂದ ಯಾರವ್ರೆ, ಇದರಿಂದ ಜಾಲ ಯಾವುದಿದೆ, ಗುಜರಾತು, ಮುಂಬೈ, ಡೆಲ್ಲಿಯವರು ಬಂದು ಮೈಸೂರಿನಲ್ಲಿ ಡ್ರಗ್ಸ್ ದಂಧೆ ಮಾಡೋಯ್ತಾರೆ ಅಂತಂದರೆ ಮೈಸೂರಲ್ಲಿ ಏನಾಗಿದೆ ಇಂಟೆಲಿಜೆನ್ಸಿ, ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ? ಮೈಸೂರು ಪ್ರಾಂತ್ಯದ ಜನಪ್ರತಿನಿಧಿಗಳು ಕೈಗೆ ಬಳೆ ತೊಟ್ಕೊಂಡು ಕೂತಿದಾರ? ಒಬ್ಬ ಅಧಿಕಾರಿನ ರಾತ್ರಿ ಅಮಾನತ್ ಮಾಡ್ತಾರೆ, ಬೆಳಿಗ್ಗೆಗೆ ರಿವೋಕ್ ಮಾಡ್ತಾರೆ ಒಬ್ಬ ಇನ್ಸ್ಪೆಕ್ಟರ್ನ. ಈ ಸರ್ಕಾರ 400 ಕೋಟಿ ಡ್ರಗ್ಸ್ ಹಾಕೊಂಡು ರಾತ್ರಿ ಅಮಾನತ್ ಮಾಡಿ ಬೆಳಿಗ್ಗೆ ರಿವೋಕ್ ಮಾಡ್ತಾರೆ ಅಂತಂದ್ರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅಂದ್ರೆ ಯಾರೋ IPS ಆಫೀಸರ್ ಗೆಸ್ಟ್ ಹೌಸ್ನಲ್ಲಿ ನಿರಂತರ ರೇಪ್, ಡ್ರಗ್ಸ್ನ ಪಾರ್ಟಿ ಕರೆಸಿ ಪುಡಾರಿಗಳು, ಒಬ್ಬ ಪ್ರಭಾವಿ ರಾಜಕಾರಣಿ ಮಗ ಅಂತೆ ಒಂದು ವಿಲ್ಲಾದಲ್ಲಿ, ಒಬ್ಬ IPS ಆಫೀಸರ್ ವಿಲ್ಲಾ ಅಂತೆ, ಅದು ಅಪಾರ್ಟ್ಮೆಂಟು, ಅದು ಯಾವ ಪೊಲೀಸರು ಹೋಗಲ್ವಂತೆ ಅಲ್ಲಿಗೆ. 10 ಬಾರಿ ಆಗಿತ್ತಂತೆ. ಇವತ್ತು ನಾನು ಬೆಳಿಗ್ಗೆ TV ನೋಡಿದೆ, 13 ಜನನೋ 15 ಜನನೋ ಅರೆಸ್ಟ್ ಮಾಡಿದ್ದಾರೆ ಪೋಕ್ಸೋ ಕೇಸ್ನಲ್ಲಿ.
ಒಬ್ಬ IPS ಆಫೀಸರ್ ಗೆಸ್ಟ್ ಹೌಸ್ನಲ್ಲಿ ಕಿಡಿಗೇಡಿಗಳು ಗ್ಯಾಂಗ್ ರೇಪ್ ಮಾಡ್ತಾರೆ ಅಂತಂದರೆ ಈ ಸರ್ಕಾರಕ್ಕೆ ಏನಾಗಿದೆ?